ಹಾಯ್ ಹಲೋ ಗುಡ್ ಈವ್ನಿಂಗ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಯಾಕಪ್ಪ ಅಂತ ಹೇಳಿದ್ರೆ ಆಲೂಗೆಡ್ಡೆ ಬಂದಿತ್ತು, ಸ್ಟಾಕ್ ಎಲ್ಲ ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ಇಳಿಸಿಟ್ಟಿದ್ರು. ಸೊ ಆಲೂಗೆಡ್ಡೆ ಹಾಕೋಣ ಅಂದ್ಕೊಂಡು ನಾಳೆ ಹಾಕೋಣ ಅಂತ ಅಂದ್ಕೊಂಡ್ವಿ. ಆದರೆ ತುಂಬ ಮಳೆ ಬಂದಿತ್ತಲ್ಲ, ಹೊಲ ಎಲ್ಲ ತುಂಬ ಶೀತ ಆಗಿತ್ತು, ಇನ್ನೂ ಹಾಕೋಕ್ಕಾಗಲ್ಲ ಅಂಥೇಳಿ ಹಂಗೆ ಪೆಂಡಿಂಗಲ್ಲಿಟ್ಟು ಇನ್ನು ಮನೆಗೆ ಬಂದು ನೆಕ್ಸ್ಟ್ ಡೇ ವ್ಲಾಗ್ ಆ್ಯಕ್ಚುಲಿ ಇದರಲ್ಲೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಸೊ ಇವತ್ತಿಂದ ರಿತಿಕ್ಷನ್ ಸ್ಕೂಲ್ ಸ್ಟಾರ್ಟು. ಇಷ್ಟು ದಿನ ಒಂದು ಸ್ವಲ್ಪ ಲೇಸಿಯಾಗಿ ಲೇಟಾಗಿ ಎದ್ದೇಳ್ತಿದ್ಲು. ಸೊ ಈಗ 6 ಗಂಟೆಗೆ ಎದ್ದೇಳಬೇಕಲ್ಲ ಇನ್ಮೇಲೆ. 8 ವ್ಯಾನ್ ಬರೋದ್ರಿಂದ ಅವಳನ್ನ ಎಬ್ಬರಿಸಿ ಒಂದು 2 ಡೇಸ್ ಅವ್ರಿಗೂ ಕೂಡ ಅದು ರೂಟೀನ್ಸ್ ಅಭ್ಯಾಸ ಆಗಬೇಕಲ್ಲ. ಸೊ ಅವಳನ್ನ ಬೇಗ ಬೇಗ ಎಬ್ಬರಿಸಿ ಇನ್ನು ಅವಳನ್ನ ಸ್ನಾನಕ್ಕೆ ಕಳಿಸ್ದೆ. ಆ್ಯಕ್ಚುಲಿ ಅಮ್ಮನೇ ಸ್ನಾನ ಮಾಡ್ಸೋಕ್ಕೆ ಕರ್ಕೊಂಡು ಹೋಗಿದ್ದಾರೆ. ನನಗೆ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ಅಮ್ಮನೇ ಎಲ್ಲ ಅವಳನ್ನ ನೋಡ್ಕೊತಿದ್ದಾರೆ. ನಾನು ತಿಂಡಿ ಮಾಡೋಣ ಅಂತ ರೆಡಿ ಮಾಡ್ಕೊಳಕ್ಕೆ ಇಟ್ಟಿದ್ದೆ. ಅಷ್ಟರಲ್ಲಿ ರಿತಿಕ್ಷನ್ ಸ್ನಾನ ಕೂಡ ಆಯಿತು. ಇನ್ನು ಅಮ್ಮ ಯೂನಿಫಾರ್ಮ್ ಎಲ್ಲ ಹಾಕು ಅಂಥೇಳಿ ನನ್ನ ಹತ್ರ ಬಿಟ್ಟರು. ಇನ್ನು ರಿತಿಕ್ಷನ್ಗೆ ಯೂನಿಫಾರ್ಮ್ ಎಲ್ಲ ಹಾಕಿ ರೆಡಿ ಮಾಡಿಬಿಡೋಣ ಅಂಥೇಳಿ ಇವಳಿಗೆ ರೆಡಿ ಮಾಡೋ ಅಷ್ಟರಲ್ಲಿ ಋತ್ವಿಕ್ ಕೂಡ ಬಂದ. ಅವನು ಕೂಡ ಇವಳ ಜೊತೆನೇ ರೆಡಿ ಮಾಡ್ಕೊಬಿಡ್ತೀನಿ. ಯಾಕಂತ ಹೇಳಿದ್ರೆ ಇವಳಿದ್ದಾಗ ಇವಳು ಏನು ಮಾಡ್ತಾಳೋ ಅದನ್ನೇ ಅವನು ಕೂಡ ಕಂಟಿನ್ಯೂ ಮಾಡ್ತಾನೆ. ಇಲ್ಲ ಅಂತ ಹೇಳಿದ್ರೆ ಅವನು ಹಠ ಹಿಡಿತಾನೆ. ಸೊ ಅವನಿಗೂ ಕೂಡ ಅಮ್ಮನೇ ಬಟ್ಟೆ ಹಾಕಿ ಕಳಿಸಿದ್ರು. ಇನ್ನು ಅವನಿಗೂ ಕೂಡ ಕ್ರೀಮೆಲ್ಲ ಹಾಕಿ ಅವನು ರೆಡಿ ಮಾಡಿಬಿಟ್ರೆ ಬೇಗ ಬೇಗ ಕೆಲಸ ಆಗುತ್ತೆ. ಇನ್ನು ಇವತ್ತಿಂದ ನಾನು ಅಂಗಡಿ ಕೂಡ ಬೇಗ ತೆಗಿಬೇಕು. ಇನ್ನು ಸ್ಕೂಲ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತಲ್ಲ. ಸೊ 8:30 8:45ಗೆಲ್ಲ ತೆಗಿಬೇಕು ನಾನು. ರಿತಿಕ್ಷಾ ಹೋಗೋದು 8:10 ಆಗುತ್ತೆ. ಸೊ ಅವಳನ್ನ 8:10ಗೆ ಕಳಿಸಿ ತಿಂಡಿ ಎಲ್ಲ ನಾನು ತಿಂಡಿ ತಿಂದು ನಾನು ರೆಡಿಯಾಗಿ ಹೋಗ್ಬೇಕಲ್ಲ. ಸೊ ಋತ್ವಿಕ್ಗಂತೂ ಆ್ಯಕ್ಚುಲಿ ಇವತ್ತು ನಾನು ತಿಂಡಿ ತಿನ್ನಿಸ್ಲಿಲ್ಲ, ಅಮ್ಮನೇ ಎಲ್ಲ ತಿಂಡಿ ತಿನ್ನಿಸ್ಕೊಂಡ್ರು. ಯಾಕಂತ ಹೇಳಿದ್ರೆ ನಿನ್ನೆ ನಾನು ಒಂದು ಸ್ವಲ್ಪ ಹುಷಾರಿರಲಿಲ್ಲ. ನಿನ್ನೆ ಯಾಕಂತ ಗೊತ್ತಿಲ್ಲ, ತುಂಬ ಸುಸ್ತಾಗಿತ್ತು. ಹಾಗಾಗಿ ಋತ್ವಿಕ್ಗೆ ಅಮ್ಮನೇ ತಿಂಡಿ ತಿನ್ನಿಸು ಅಂತ ಹೇಳಿ ನಾನಿನ್ನು ಶಾಪ್ ತೆಗಿಯೋಕ್ಕೆ ಹೋಗಬೇಕಲ್ಲ ಹೋಗಿದ್ದೆ. ಇಷ್ಟು ದಿನ ರಿತಿಕ್ಷಾ ಅಂತೂ ತುಂಬ ಎಂಜಾಯ್ ಮಾಡಿದ್ಲು. ಈಗ ಸ್ಕೂಲಿಗೆ ಹೋಗಬೇಕಲ್ಲ. ಸೊ ಫಸ್ಟ್ 2 ಡೇಸ್ ಒಂದು ಸ್ವಲ್ಪ ಡಲ್ ಆಗ್ತಾರೆ, ಆಮೇಲೆ ಸೇಮ್ ಕಂಟಿನ್ಯೂ ಪಿಕಪ್ ಆಗಿಬಿಡ್ತಾರೆ. ಸೊ ಇನ್ನು ಯಾರ್ಯಾರು ಈಗ ಸ್ಕೂಲ್ ಸ್ಟಾರ್ಟ್ ಆಗಿದೆಯೋ ನಂತರ ಪೇರೆಂಟ್ಸ್ ಎಲ್ಲರಿಗೂ ಕೂಡ ಇವಾಗ ಇದೇ ಗೊಂದಲ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಯಾಕೆಂದರೆ ನಾವು ಕೂಡ ಸ್ವಲ್ಪ ಲೇಸಿ ಆಗಿಬಿಟ್ಟಿರ್ತೀವಿ ಯೂಶ್ವಲಿ. ಹಾಲಿಡೇಸ್ ಇದ್ದಾಗ ಲೇಟಾಗಿ ಎದ್ದೇಳೋದು, ಟೈಮ್ ಕರೆಕ್ಟಾಗಿ ಏನು ಎದ್ದೇಳಂಗಿಲ್ಲ, ಟೈಮ್ ಕರೆಕ್ಟಾಗಿ ತಿಂಡಿನೂ ಮಾಡೋಂಗಿಲ್ಲ, ಹಾಗೆ ಆ ಥರ ಅಭ್ಯಾಸ ಆಗಿಬಿಟ್ಟಿರ್ತೀವಲ್ಲ. ಸೊ ಇವಾಗ ನಮಗೂ ಕೂಡ 1-2 ದಿವಸ ಕಷ್ಟ ಆಗುತ್ತೆ. ಸೊ ನಾವು ಇವಾಗ ಅವ್ರ ಜೊತೆ ಮತ್ತೆ ಸೇಮ್ ಪ್ರಾಕ್ಟೀಸ್ ಮಾಡ್ಕೊಂಬಿಟ್ರೆ ಸರಿ ಹೋಗ್ಬಿಡುತ್ತೆ. ಈಗ ರಿತಿಕ್ಷನ್ದಂತೂ ರೆಡಿ ಆಯಿತು, ಇನ್ನು ಋತ್ವಿಕ್ಗೆ ರೆಡಿ ಮಾಡಬೇಕು. ಸೊ ಇವರಿಬ್ಬರಿಗೂ ರೆಡಿ ಮಾಡಿ ಇವತ್ತೇ ಫಸ್ಟ್ ಡೇ ಆಗಿರೋದ್ರಿಂದ ಸ್ಕೂಲ್ಗೆ ಒಂದು ಸ್ವಲ್ಪ ಪೂಜೆ ಎಲ್ಲ ಮಾಡಿಸೋಣ ಅಂತ ಅಂದ್ಕೊಂಡೆ. ನಾನು ರಿತಿಕ್ಷನ್ದು ಯಾವ ಥರ ಓದ್ತಾಳೆ ಏನು ಅನ್ನೋದು ಕೂಡ ನಿಮ್ಮ ಜೊತೆ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಯಾರ್ಯಾರ ಪೇರೆಂಟ್ಸಿಗೆ ತುಂಬ ಗೊಂದಲ ಇರುತ್ತಲ್ಲ, ಮಕ್ಕಳೇ ಓದ್ತಾ ಇಲ್ಲ, ಸ್ವಲ್ಪ ಡಲ್ಲಾಗಿದ್ದಾರೆ ಅಂತ. ಸೊ ಅದಕ್ಕೊಂದು ಬೆಸ್ಟ್ ಸೊಲ್ಯೂಷನ್ ಕೂಡ ನನ್ನ ಹತ್ರ ಇದೆ. ಈ ಸೊಲ್ಯೂಷನ್ ಏನಾದರೂ ನೀವು ಟ್ರೈ ಮಾಡಿದರೆ ಖಂಡಿತ ನಿಮ್ಮ ಮಕ್ಕಳು ಕೂಡ ಇದೇ ರೀತಿ ಮುಂದೆ ಹೋಗ್ತಾರೆ, ಚೆನ್ನಾಗಿ ಮಾರ್ಕ್ಸ್ ಕೂಡ ಸ್ಕೋರ್ ಮಾಡ್ತಾರೆ. ಈ ಟಿಪ್ಸ್ನ ನೀವು ಕೂಡ ಫಾಲೋ ಮಾಡಿ. ಸೊ ಅದರದ್ದೇ ಒಂದಿನ ವ್ಲಾಗ್ ಮಾಡ್ತೀನಿ, ಆವಾಗ ಗೊತ್ತಾಗುತ್ತೆ. ಯಾಕಂತ ಹೇಳಿದ್ರೆ ನನ್ನಂಥ ತಾಯಂದಿರು ನಮಗೇನು ಆಸೆ ಇರುತ್ತೆ ಅಂತ ಹೇಳಿದ್ರೆ, ಮಕ್ಕಳು ಓದೋದೇ ನಾವೊಂದು ಕನಸು ಕಟ್ಕೊಂಡ್ಬಿಟ್ಟಿರ್ತೀವಿ. ಅವ್ರು ಓದ್ಬಿಟ್ರೆ ನಮಗೆ ಬೇರೆ ಇನ್ನೇನು ಇಲ್ಲ, ಅವರೇ ಪ್ರಪಂಚ ಅನ್ನೋದ್ರಲ್ಲಿರ್ತೀವಿ. ಅವರೇನಾದರೂ ಸ್ವಲ್ಪ ಡಲ್ ಆಗಿಬಿಟ್ರೆ ಓದೋದ್ರಲ್ಲಿ ನಾವೇ ತುಂಬ ಫೀಲ್ ಆಗಿಬಿಡ್ತೀವಿ, ಅಷ್ಟು ಬೇಜಾರಾಗುತ್ತೆ ನಮಗೆ. ಸೊ ನನಗೆ ಯಾರೋ ಒಬ್ಬರು ಶೇರ್ ಮಾಡಿದ್ದು ಈ ಟಿಪ್ಸು. ಸೊ ನಾನು ಇದನ್ನು ಫಾಲೋ ಮಾಡಿದೆ, ರಿಸಲ್ಟ್ ಅಂತೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಅದೇನು ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಇವತ್ತು ತಿಂಡಿಗೆ ಚಿತ್ರಾನ್ನ ಮಾಡಿದ್ದೆ. ಇನ್ನೇನಪ್ಪ ಅಂತ ಹೇಳಿದ್ರೆ, ನಾನು ಲಾಸ್ಟಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ರಿತಿಕ್ಷನ್ ಬುಕ್ಸ್ಟಿಗೆ ಎಷ್ಟಾಯಿತು ಏನು ಅಂತ. ಅದಕ್ಕೆ ನನಗೆ ಗೊತ್ತಿರೋ ಕೊಲೀಗ್ಸೇ ಒಬ್ಬರು ಕಮೆಂಟ್ ಮಾಡಿದ್ದಾರೆ, ಅಷ್ಟಾಗಿರಲ್ಲ ಅಂತ. ನಿಜ ಅಷ್ಟೇ ಆಗಿರೋದು, ಸುಳ್ಳು ಹೇಳಿ ಏನಾಗಬೇಕು. ಸೊ ನಾವು ನಮ್ಮ ಕರ್ತವ್ಯ ನಾವು ಹೇಳ್ತೀವಿ, ಅದನ್ನು ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದಲ್ವಾ. ಸೊ ಬೇರೆಯವ್ರು ಯಾರೋ ಏನೋ ಅಂದ್ಕೊಳ್ತಾರೆ ಅನ್ನೋದಕ್ಕೋಸ್ಕರ ನಾವು ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ಜೀವನ ಮಾಡೋಕ್ಕಾಗಲ್ಲ. ಇದು ನಾನು ತಿಳ್ಕೊಂಡಿರೋವಂಥದ್ದು. ಸೊ ಇದೇ ನಿಮಗೂ ಕೂಡ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಅನಿಸುತ್ತೆ. ನೀವೇನೇ ಕೆಲವೊಮ್ಮೆ ನಿಜ ಹೇಳಿದ್ರು ಯಾರೂ ನಂಬಿರಲ್ಲ, ಆ ಥರ ಆಗ್ಬಿಡುತ್ತೆ. ಸೊ ಇನ್ನು ಋತ್ವಿಕ್ನ ರೆಡಿ ಮಾಡೋಷ್ಟರಲ್ಲಿ ಅವ್ನಿಗೆ ಯಾಕೋ ಸ್ವಲ್ಪ ಆ್ಯಪಲ್ ತಿಂತಿದ್ದ, ಅದು ಯಾಕೋ ನೆತ್ತಿಗೇರ್ತು ಅಂತ ಅನಿಸುತ್ತೆ. ಸೊ ಇದ್ದಕ್ಕಿದ್ದಂಗೆ ಅವ್ನಿಗೆ ಒಂದು ಸ್ವಲ್ಪ ವಾಮಿಟ್ ಬರೋಂಗೆ ಆಗ್ಬಿಡ್ತು. ಹಂಗಾಗಿ ಅವನಿಗೂ ಕೂಡ ನೋಡ್ಕೊಳ್ಬೇಕಾಗಿತ್ತು. ಇಬ್ಬರು ಮಕ್ಕಳನ್ನ ಈ ಥರ ಅಟ್ ಎ ಟೈಮ್ ನೋಡ್ಕೊಳೋದು ಅಂತ ಹೇಳಿದ್ರೆ ಒಂದೊಂದ್ಸಲಿ ತುಂಬಾ ಕಷ್ಟ ಆಗಿಬಿಡುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ, ಎಷ್ಟೇ ಕಷ್ಟ ಆದರೂ ನಮ್ಮ ಮಕ್ಳಿಗೆ ನಾವು ಮಾಡಲೇಬೇಕಲ್ಲ. ಸೊ ಇವತ್ತಂತೂ ಬೆಳಗ್ಗಿನ ಜಾವ ಬೇಗ ಎದ್ದು ಎಲ್ಲ ಮುಗಿಸಿ ರಿತಿಕ್ಷನ್ನು ಹೊರಡ್ಸೋದೇ ಒಂದು ಟಾಸ್ಕ್ ಆಗಿಬಿಟ್ಟಿದೆ ನನಗೆ.
ಸೊ ಇನ್ನು ರಿತಿಕ್ಷಾ ಕೂಡ ಇವಾಗ ದೊಡ್ಡವಳಾಗಿದ್ದಾಳೆ. ಸೊ ಅವಳ ಕೆಲಸ ಅವಳೇ ಆಲ್ಮೋಸ್ಟ್ ಮಾಡ್ಕೊತಾಳೆ. ಏನಪ್ಪ ಅಂತ ಹೇಳಿದ್ರೆ ಫಸ್ಟೆಲ್ಲ ನಾನೇ ಸಾಕ್ಸ್ ಹಾಕಬೇಕಾಗಿತ್ತು, ನಾನೇ ಕ್ರೀಮ್ ಹಾಕಬೇಕಾಗಿತ್ತು, ಈ ಥರ ಆಟಿಟ್ಯೂಡ್ ಆಗಿರೋದು. ಈಗ ಒಂಚೂರು ಪಿಕಪ್ ಆಗಿದ್ದಾಳೆ. ಸೊ ಅವಳು ಫೋನ್ ನೋಡ್ಕೊಂಡು ಕ್ಯಾಮ್ರಾ ಆನ್ ಆದರೆ ಸಾಕು, ಅಲ್ಲಿ ಅವಳೇ ಬಂದು ರೆಡಿ ಆಗ್ತಾ ಇರೋ ಥರ ಎಲ್ಲ ಮಾಡ್ತಿದ್ದಾಳೆ. ನೀವು ವಿಡಿಯೋದಲ್ಲಿ ನೋಡ್ತಿರ್ಬೋದು. ಸೊ ಎಲ್ಲ ತಾಯಂದಿರು ಅವ್ರವ್ರದ್ದು ಅವ್ರು ಮಾಡ್ಕೊಂಡಷ್ಟು ಆದರೆ ಸಾಕಪ್ಪ ಅಂತ ಕಾಯ್ತಾ ಇರ್ತೀವಿ. ಸೊ ಅದ್ರಲ್ಲಿ ನಾನು ಕೂಡ ಒಬ್ಬಳು. ಋತ್ವಿಕ್ ಅಷ್ಟ್ರಲ್ಲಿ ವಾಮಿಟ್ ಮಾಡೇ ಬಿಟ್ಟ. ಏನಕ್ಕೆ ಅಂತ ಗೊತ್ತಿಲ್ಲ, ಬೆಳಗ್ಗೆನೇ ವಾಮಿಟ್ ಸೆನ್ಸೇಷನ್ ಅವನಿಗೂ ಸ್ಟಾರ್ಟ್ ಆಗಿಬಿಟ್ಟಿದೆ. ಅವನು ವಾಮಿಟ್ ಮಾಡಿದ್ದೆಲ್ಲ ಕ್ಲೀನ್ ಮಾಡಿ ನಮ್ಮ ಸುಂದ್ರಿ ಇನ್ನೂ ರೆಡಿ ಆಗ್ತಾನೆ ಇದ್ದಾಳೆ. ನೋಡ್ತಾ ಇರ್ಬೋದು ಹೆಂಗೆ ರೆಡಿ ಆಗ್ತಾ ಇದ್ದಾಳೆ ಅಂತ. ಅವಳು ಕ್ಯಾಮ್ರಾಗೆ ಬಂದು ನೋಡ್ಕೊಂಡು ಮಾಡ್ಕೊತಾ ಇದ್ದಾಳೆ. ಅವಳಿಗೇನೋ ಒಂದು ಖುಷಿ, ಏನಿದು ಕ್ಯಾಮ್ರಾದಲ್ಲಿ ಕಾಣಿಸ್ತೀನಲ್ಲ ಆ ಥರ ಅಂದ್ಕೊಂಡು. ಸೊ ಇನ್ನು ಫೈನಲಿ ಅವಳು ಕೂಡ ರೆಡಿ ಆದಳು. ಇನ್ನು ಋತ್ವಿಕ್ಗೂ ರಿತಿಕ್ಷನ್ಗೂ ಇಬ್ರಿಗೂ ತಿಂಡಿ ಹಾಕ್ಕೊಡೋಣ ಅಂದ್ಕೊಂಡೆ. ಋತ್ವಿಕ್ ತಿನ್ಸೋಕ್ಕೆ ಲೇಟ್ ಆಗುತ್ತೆ. ಸೊ ಅಮ್ಮನೇ ತಿಂಡಿ ತಿನ್ನಿಸ್ತೀನಿ ಅಂತ ಹೇಳಿದ್ರು ಅವ್ರಿಗೆ. ಹಾಗಾಗಿ ನಾನು ಬರೀ ರಿತಿಕ್ಷನ್ಗೆ ಹಾಕ್ಕೊಟ್ಟೆ. ರಿತಿಕ್ಷಾ ತಿನ್ನಬೇಕಾದ್ರೆ ಅವನು ಕೂಡ ಬರ್ತಾನೆ ಅಂತ ಹೇಳಿ ಇಬ್ರಿಗೂ ಒಟ್ಟಿಗೆ ಹಾಕಿದೆ. ಬಟ್ ಅಷ್ಟರಲ್ಲಿ ರಿತಿಕ್ಷನ್ ಪೂಜೆ ಮಾಡಿಬಿಡೋಣ ಅಂಥೇಳಿ ಪೂಜೆ ಎಲ್ಲ ಮಾಡಿಸ್ದೆ. ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ದೇವ್ರಿಗೆಲ್ಲ ಕೈ ಮುಗ್ದು ಹೋಗ್ತಾ ಇದ್ದಾಳೆ. ಸೊ ಡೈಲಿ ಹಂಗಂತ ಇವತ್ತೇ ಅಂತಲ್ಲ, ಸೊ ದಿನ ಅವಳು ಫ್ರೆಶ್ ಅಪ್ ಆಗಿದ ತಕ್ಷಣ ಫಸ್ಟ್ ಪೂಜೆ ಮಾಡ್ಕೊತಾಳೆ. ಎದ್ದು ದೇವ್ರ ಮುಖ ನೋಡಿ ಅವಳು ಫ್ರೆಶ್ ಆಗಿ ಬಂದು ಸೊ ಪೂಜೆ ಮಾಡಿ ಇಬ್ಬರು ಕೂಡ ತಿಂಡಿ ಹಾಕ್ಕೊಟ್ಟೆ. ಅವನು ಅವಳ ಅಕ್ಕನ ಜೊತೆನೇ ಒಂದೆರಡು ತುತ್ತು ತಿಂತಾ ಇದ್ದ. ಸೊ ತಿಂಡಿ ತಿಂದು ಇವತ್ತು ಸ್ಕೂಲಿಗೆ ಹೊರಡ್ತಾ ಇದ್ದಾಳೆ. ಇವನಂತೂ ರಿತಿಕ್ಷಾ ಬರೋವರೆಗೂ ಸಂಜೆ ಹೊತ್ತು ತುಂಬ ಮಿಸ್ ಮಾಡ್ಕೊತಾರೆ ಅವಳನ್ನ. ಯಾಕೆಂತ ಹೇಳಿದ್ರೆ ಬೆಳಗ್ಗೆ ಹೊತ್ತೆಲ್ಲ ಅವಳೆಲ್ಲ ಇಷ್ಟು ದಿನ ಆಟ ಆಡ್ತಿದ್ದ, ಈಗಿರಲ್ಲ. ವ್ಯಾನ್ ಹತ್ಸೋಕೆ ಹೋಗ್ತಿದ್ರೆ ಸಾಕು ತುಂಬ ಅಳ್ತಾನೆ. ಸೊ ಇವಾಗಲೂ ನೋಡಬೇಕು ಏನು ಮಾಡ್ತಾನೆ ಅಂತ. ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ಯಾರಾದರೂ ಒಬ್ಬರು ಹೊಸ ಸಬ್ಸ್ಕ್ರೈಬರ್ ಸಿಕ್ಕಿದ್ರೆ ನಮಗೆ ಅಯ್ಯೋ ಒಂದು ಸಬ್ಸ್ಕ್ರೈಬರ್ ಆದ್ರಲ್ಲ ಅನ್ನೋದೊಂದು ಖುಷಿ ಇರುತ್ತೆ. ನಮಗೂ ಕೂಡ ವೀಡಿಯೋಸ್ ಮಾಡೋಕ್ಕೆ ಒಂದು ಮೋಟಿವೇಶನ್ ಅನ್ನೋದು ಸಿಗುತ್ತೆ. ಸೊ ಈಗ ರಿತಿಕ್ಷಾ ಇನ್ನೇನು ವ್ಯಾನ್ ಬಂತು ಅಂತ ಹೇಳಿ ಹೊರಡ್ತಾ ಇದ್ದಾಳೆ. ನೀವು ನೋಡ್ಬೋದು ಋತ್ವಿಕು ಅಕ್ಕ ಹೊರಡ್ತಾ ಇದ್ರು, ಅವನು ಕೂಡ ಅಳ್ತಾ ಇದ್ದಾನೆ ನಾನು ಹೋಗ್ತೀನಿ ಅಂತ. ಅವಳಂದರೆ ಅವನಿಗೇನೋ ಒಂಥರ ತುಂಬ ಖುಷಿ. ಅವಳು ಏನು ಮಾಡ್ತಾಳೋ ಅದನ್ನೇ ಮಾಡ್ತಾನೆ. ಅವಳು ಬಾಯ್ ಮಾಡ್ತಿದ್ರೆ ನೋಡಿ ಯಾವ ಥರ ಆಡ್ತಾನೆ. ಬಾಯ್ ಮಾಡ್ತಿದ್ದಾನೆ, ಅಲ್ಲಿ ಅಳಕ್ಕೆ ಸ್ಟಾರ್ಟ್ ಮಾಡ್ದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.